Hey guys, welcome back to my another new vlog. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ. ಸೊ ಗೈಸ್, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಪೆಟ್ಟಿನ ಡ್ರೈ ಫುಡ್ ಪ್ರೊವೈಡ್ ಮಾಡ್ತೀವಲ್ಲ, ಅದನ್ನು ಯಾವ್ದು ಪ್ರೊವೈಡ್ ಮಾಡಬೇಕು, ಪೆಡಿಗ್ರಿ ಚೆನ್ನಾಗ, ರಾಯಲ್ ಕೆನೆನ್ ಚೆನ್ನಾಗ, ಆರ್ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ಸ್ ಚೆನ್ನಾಗ, ಆ್ಯಂಡ್ ನೀವು ದಿನಕ್ಕೆ ಎಷ್ಟು ಟೈಮ್ಸ್ ಪ್ರೊವೈಡ್ ಮಾಡಬೇಕು ಅಂತ ಎಲ್ಲ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ, ಆ್ಯಂಡ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಇವಾಗ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಅವೈಲೇಬಲ್ ಇದ್ದಾವೆ. ಪೆಡಿಗ್ರಿ, ರಾಯಲ್ ಕೆನೆನ್, ಹೆನ್ಲೋ, ಕಿಬಲ್ಸ್, ಈ ಥರ ಇನ್ನೂ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ಆ್ಯಂಡ್ ಪೆಡಿಗ್ರಿನಲ್ಲೇ ಅಡಲ್ಟ್, ಪಪ್ಪಿ, ವೆಜ್, ನಾನ್ ವೆಜ್, ಆ್ಯಂಡ್ ರಾಯಲ್ ಕೆನೆನಲ್ಲಿ ವೆಜ್, ನಾನ್ ವೆಜ್, ಅಡಲ್ಟ್, ಪಪ್ಪಿ. ಆ್ಯಂಡ್ ರಾಯಲ್ ಕೆನೆನಲ್ಲಿ ಇನ್ನೊಂದು ಏನಂದರೆ, ನಾವು ಯಾವ ಬ್ರ್ಯಾಂಡ್ ಲೈಕ್ ಯಾವ ಬ್ರೀಡ್, ಆ ಬ್ರೀಡ್ ಮೇಲೇನೂ ಬೇರೆ ಬೇರೆ ಥರ ಫುಡ್ ಅವೈಲೇಬಲ್ ಇದೆ. ಈಗ ಶಿಡ್ಝೂಗಂತ ಸಪ್ರೇಟ್ ಬೇರೆ ರಾಯಲ್ ಕೆನೆನ್, ಜರ್ಮನ್ ಶೆಫರ್ಡಿಗಂದರೆ ಬೇರೆ ರಾಯಲ್ ಕೆನೆನ್, ಆ ಥರ ಎಲ್ಲ ಇದೆ. ಸೊ ಗೈಸ್, ಪೆಡಿಗ್ರಿ ಆ್ಯಂಡ್ ರಾಯಲ್ ಕೆನೆನ್ನ ಕಂಪೇರ್ ಮಾಡಿದರೆ ಪೆಡಿಗ್ರಿನೇ ಬಜೆಟ್ ಫ್ರೆಂಡ್ಲಿ ಇರೋದು. ರಾಯಲ್ ಕೆನೆನ್ ಸ್ವಲ್ಪ ಕಾಸ್ಟ್ಲಿ ಇದೆ ಪೆಡಿಗ್ರಿ ಕಂಪೇರ್ ಮಾಡಿದರೆ. ಸೊ ಐ ಪ್ರಿಫರ್ ಪೆಡಿಗ್ರಿ. ನಾನು ಪೆಡಿಗ್ರಿನೇ ಹಾಕೋದು ನನ್ನ ಪೆಟ್ಟಿಗೆ ಯಾವಾಗೂ. ಈ ಟ್ರಸ್ಟೆಡ್ ಬ್ರ್ಯಾಂಡ್ ಕೂಡ ಹೌದು. ಸೊ ಅದರಲ್ಲಿ ಏನು ಡೌಟ್ ಪಡೋ ಅಂಥದ್ದೇ ಇಲ್ಲ. ಸೊ ಗೈಸ್, ನಾನು ಯೂಸ್ ಮಾಡ್ತಿರೋದು ಪೆಡಿಗ್ರಿ 1 kg ಚಿಕನ್ ಆ್ಯಂಡ್ ಮಿಲ್ಕಿಂದು. ಇದರಲ್ಲೇ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಬರುತ್ತೆ. ನಾನು ನೋಡಿ ಪಪ್ಪಿದು ಯೂಸ್ ಮಾಡ್ತಾಯಿದ್ದೀನಿ. ಅಡಲ್ಟಿಂದು ಬೇರೆ ಇರುತ್ತೆ, ಆಮೇಲೆ ಚಿಕನ್ ಆ್ಯಂಡ್ ಮಿಲ್ಕ್ ಬೇಡ ಅಂದರೆ ಬೇರೆ ಬೇರೆ ಫ್ಲೇವರ್ಸಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಇದು ಜಸ್ಟ್ 290ಗೆ ಇರೋದು. ಇಲ್ಲಿ ಅವ್ರು ಕೊಟ್ಟಿರ್ತಾರೆ 1 to 3 months ಇದ್ದರೆ 4 times ಡೈಲಿ, 4 to 8 months ಇದ್ದರೆ 3 times ಡೈಲಿ ಅಂತ. ನೀವು ಇದ್ರ ಪ್ರಕಾರ ಏನು ಹಾಕಬೇಕಂತ ಇಲ್ಲ. ಇದನ್ನು ದಿನಕ್ಕೆ 1 ಹೊತ್ತು ಹಾಕಿದರೆ ಸಾಕು. ನಾವು ದಿನಕ್ಕೆ 3 times ಫೀಡ್ ಮಾಡಿದರೆ ನಾನು ಕರ್ಣಗೆ 1 ಹೊತ್ತಷ್ಟೇ ಪೆಡಿಗ್ರಿ ಕೊಡೋದು. ಇನ್ನು ಉಳಿದಿದ್ದು 2 times ನಾನು ಮನೆ ಫುಡ್ನೇ ಕೊಡೋದು. ಮನೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಬಟ್ ಪೆಡಿಗ್ರಿನಲ್ಲೂ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಅಂತ ನಾನು ದಿನಕ್ಕೆ 1 time ಇದನ್ನು ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಆದಷ್ಟು ಎಲ್ಲರೂ ಸ್ಟೀಲ್ ಬೌಲ್ನ ಪ್ರಿಫರ್ ಮಾಡಿ. ಪ್ಲಾಸ್ಟಿಕ್ ಯೂಸ್ ಮಾಡ್ತಿರ್ತಾರೆ ಎಷ್ಟೊಂದು ಜನ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ, ಸ್ಟೀಲ್ ಬೌಲ್ಸೇ ಯೂಸ್ ಮಾಡಬೇಕು. ಮನುಷ್ಯರಿಗಾಗಲಿ ನಾಯಿಗಳಿಗಾಗಲಿ ಪ್ಲಾಸ್ಟಿಕ್ ಅಂದರೆ ಇಟ್ಸ್ ಹಾರ್ಮ್ಫುಲ್ ಓನ್ಲಿ. ಅದಕ್ಕೆ ನೀವು ಸ್ಟೀಲ್ ಬೌಲ್ಸ್ನ ಪ್ರಿಫರ್ ಮಾಡಿದರೆ ಒಳ್ಳೆಯದು. ಇಲ್ಲಿ ನೋಡಿ, ಆಲ್ರೆಡಿ ನೀರು ಬಿಸಿಯಾಗಿದೆ. ಸೊ ಈಗ ಇದನ್ನ ಆಫ್ ಮಾಡಿ ನಮ್ಗೆ ಎಷ್ಟು ಬೇಕಷ್ಟು ಅಮೌಂಟಲ್ಲಿ ಪೆಡಿಗ್ರಿನ ಹಾಕ್ಕೋಬೋದು. ಪೆಡಿಗ್ರಿ ಆರ್ ಯಾವುದಾದ್ರೂ ನಿಮ್ಗೆ ಎಷ್ಟು ಬೇಕಷ್ಟು ಅಮೌಂಟಲ್ಲಿ ಹಾಕ್ಕೊಂಡು, ಸೊ ಇಷ್ಟು. ಇವಾಗ ನೀವು ಅದಕ್ಕೆ ಬಿಸಿನೀರು ಆ್ಯಡ್ ಮಾಡ್ಬೋದು. ಇದನ್ನು ನೀವು ಒಂದು 5 minutes ಬಿಟ್ಟರೆ ಸಾಕು. ಇದು ಹೆಂಗಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಯಾವ ಥರ. ನೀವು ನೋಡಿ ಇವಾಗ ಈ ಸೈಜಲ್ಲಿದೆ ಆ್ಯಂಡ್ ಗಟ್ಟಿನೂ ಇದೆ. ಈಗ ಇದು ಬಿಸಿನೀರಲ್ಲಿ ಒಂದು 5 minutes ಇದ್ದರೆ ಯಾವ ಥರ ಆಗುತ್ತಂತ ನಾನು ತೋರಿಸ್ತೀನಿ ನೋಡಿ. ಆವಾಗಲೇದಕ್ಕೂ ಇವಾಗಿಂದಕ್ಕೂ ನೀವು ಡಿಫ್ರೆನ್ಸ್ ಇಲ್ಲಿ ನೋಡ್ಬೋದು. ಎಷ್ಟು ಎಷ್ಟು ಸ್ಮೂತ್ ಆಗಿದೆ ನೋಡಿ. ಆ್ಯಂಡ್ ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ. ಹೀಗಿದ್ರೆ ತಿನ್ನೋಕೆ ಅದಕ್ಕೆ ಈಸಿ ಆಗುತ್ತೆ, ಚೆನ್ನಾಗಾಗುತ್ತೆ. ಆ್ಯಂಡ್ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನೀವು ಈ ಥರ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಇಟ್ಸ್ ಗುಡ್. ಆ್ಯಂಡ್ ಈ ಥರ ಲಿಕ್ವಿಡ್ ಅದು ನೀರು ಹಾಕಿ ತೊಳೆದ್ರೂ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಏನಾಗಲ್ಲ. ಇದು ಪೆಡಿಗ್ರಿದೇ ಅದರಲ್ಲಿರುತ್ತೆ. ಇದನ್ನು ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ಎಲ್ಲ ಪೆಟ್ಸ್ಗಳಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಕರ್ಣ ಯಾವ ಥರ ಎಕ್ಸೈಟ್ ಆಗಿ ಇವಾಗ ಓಡಿ ಬರ್ತಾನಂತ. ಎಷ್ಟು ಸ್ಪೀಡಲ್ಲಿ ಓಡಿ ಬಂದ ನೋಡಿ. ಅವನಿಗೆ ಸ್ಮೆಲ್ ಗೊತ್ತಾಗ್ತಿದೆ ಎಲ್ಲಿದೆ ಅಂತ ಹುಡುಕ್ತಿದೆ. ಇವಾಗ ನೋಡೋಣ ಹುಡುಕ್ತಾನ ಅಂತ. ನಾನು ಇಲ್ಲಿ ಇಟ್ಟಿನಿ ಮೇಲೆ. ಎಲ್ಲಿದೆ ಕರ್ಣ? ಎಲ್ಲಿದೆ? ಇಲ್ಲಿಲ್ಲ. ಓ, ಗೊತ್ತಾಯ್ತು ಅವನಿಗೆ ಇಲ್ಲಿಟ್ಟಿನಂತ. ಎಲ್ಲಿದೆ ಕರ್ಣ? ಹಾಂ ಸರಿ, ತಾಳಿ ಇಡ್ತೀನಿ. ಸಿ ಹೌ ಎಕ್ಸೈಟೆಡ್ ಹೀಸ್. ಅವನಿಗೆ ಪೆಡಿಗ್ರಿ ಅಂದರೆ ಭಾಳ ಇಷ್ಟ. ಬೇರೆ ಫುಡ್ ತಿನ್ನಲ್ಲ ಅಂತ ಅಲ್ಲ, ಮನೇದು ಎಲ್ಲ ಹೆಲ್ದಿ ಫುಡ್ಸ್ನೂ ಅವ್ನು ತಿಂತಾನೆ. ಆದರೆ ಪೆಡಿಗ್ರಿ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ, ಎಲ್ಲ ಪೆಟ್ಸಿಗೂ ಭಾಳ ಇಷ್ಟನೇ ಇರುತ್ತೆ. ತಿಂದಾದಮೇಲೆ ನಾನೇನಾದರೂ ಬಾಯಿ ಒರೆಸಿಲ್ಲ, ನಾನು ಬೇರೆ ಏನಾದರೂ ಕೆಲಸ ಮಾಡ್ತಿದ್ದೆ ಅಂದರೆ ಅವ್ನು ಯಾವಾಗಲೂ ಇದೇ ಥರ ಒರೆಸ್ಕೊಳೋದು ನೋಡಿ. ಅವನೇ ಬಗ್ಗಿ ಹೀಗೆಲ್ಲ ಕ್ಲೀನಾಗಿ ಬಾಯಿ ಒರೆಸ್ಕೊತಾನೆ. ಅದು ಇರಿಟೇಷನ್ ಆಗುತ್ತಲ್ಲ, ಅದಕ್ಕೆ ನಾವೇ ಒರೆಸ್ಬಿಡ್ಬೇಕು. ಯಾವಾಗೂ ಅದು ತಿಂದಮೇಲೆ ಕ್ಲೀನಾಗಿ ಬಾಯಿ ತೊಳೆದು ಒಂದು ನ್ಯಾಪ್ಕಿನಿಂದ ಒರೆಸ್ಬಿಟ್ರೆ ಅವನಿಗೂ ಕಂಫರ್ಟೇಬಲ್ ಅನಿಸುತ್ತೆ. ಇಲ್ಲಾಂದರೆ ಅವನೇ ಈ ಥರ ಕ್ಲೀನ್ ಮಾಡ್ಕೊತಾನೆ.
ಸೊ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು.